ಕೃಷ್ಣರಾಜನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಸಾಧಕರಿಗೆ ಸನ್ಮಾನ. ಹೌದು, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು, ಪತ್ರಕರ್ತರು ಸಮಾಜದ 4ನೇ ಅಂಗವಾಗಿ ಪ್ರಜಾಪ್ರಭುತ್ವವನ್ನು ಸುದೃಢಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಸಮಾಜದ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಡುವಲ್ಲಿ ಮಾಧ್ಯಮದ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಇತರರಿಗೆ ಪ್ರೇರಣೆಯಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಬಸಂತ್, ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರು ದೀಪಕ್, ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ್, ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕರು ರೋಜಾ ಮಹೇಶ್, ಕವಿತಾ ಗೌಡ, ಸೋಮಶೇಖರ್, ಕೆಆರ್ ನಗರ ತಾಲೂಕು ಅಧ್ಯಕ್ಷರು ಪಂಡಿತ್ ನಾಟಿಕರ್, ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಉಪಾಧ್ಯಕ್ಷರು ಮಧು, ಕಾರ್ಯದರ್ಶಿ ಸಿಸಿ ಮಹಾದೇವ್, ನಿರೂಪಣೆ ಕೆಟಿ ಮೋಹನ್ ಕುಮಾರ್ ಸೇರಿದಂತೆ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಗಣ್ಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ವರ್ಷದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಕೆಆರ್ ನಗರ ತಾಲೂಕು ಮೊದಲ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದಿರಿ. ಏನು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಸಹೋದರಿ ಜುಲೈ 1ನೇ ತಾರೀಕು ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭ ಮಾಡಿದಂಥ ದಿನವನ್ನ ನಾವು ಪತ್ರಿಕಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಪರಿಚಯ ಮಾಡಿಕೊಂಡ್ರು. ಪತ್ರಿಕಾ ದಿನಾಚರಣೆಯ ತಿಂಗಳಲ್ಲೇ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆದರೆ ಪತ್ರಕರ್ತನ ವೃತ್ತಿ ಅದೊಂದು ರೀತಿಯಲ್ಲಿ ಒತ್ತಡದ, ಅನಿರೀಕ್ಷಿತವಾದಂತಹ, ಅನಿಶ್ಚಿತತೆಯಿಂದ ಕೂಡಿದಂತಹ ವೃತ್ತಿ. ನಮ್ಮ ದಿನಚರಿಯನ್ನ ನಾವು ಹೀಗೆ ನಿರ್ವಹಣೆ ಮಾಡ್ತೀವಿ ಅಂತೇಳಿ ಬೆಳಿಗ್ಗೆ ತೀರ್ಮಾನ ಮಾಡ್ಲಿಕ್ಕೆ ಆಗದೇ ಇರೋಂಥ ವೃತ್ತಿ. ಸಮಾಜ ಮತ್ತೆ ದೇಶದ ಎಲ್ಲ ವಿದ್ಯಮಾನಗಳು, ಪ್ರಚಲಿತಗಳಿಗೆ ಪತ್ರಕರ್ತರು ತಮ್ಮ ಬದುಕಿನ ಜೊತೆಗೆ ಒಗ್ಗೂಡಿಸ್ಕೊಳ್ಬೇಕಾಗ್ತದೆ. ಬೇರೆ ಸಾಮಾನ್ಯ ಜನರು ಬೆಳಿಗ್ಗೆ ಹೇಳ್ತಿದ್ದಂಗೆನೆ ನನ್ನ ದಿನಚರಿ ಈಗ ಇರ್ತದಪ್ಪ ಅಂತೇಳಿ ಅಂದಾಜಿಸ್ಬೋದು, ಕಲ್ಪನೆ ಮಾಡ್ಕೋಬಹುದು, ಯೋಜಿಸ್ಬೋದು. ಆದ್ರೆ ಪತ್ರಕರ್ತನ ಬದುಕು ಹಾಗಿರೋದಿಲ್ಲ. ನಾವೇನೇ ಅಂದ್ಕೊಂಡು ದಿನವನ್ನು ಆರಂಭ ಮಾಡ್ತೀವಿ, ಆ ದಿನ ಸಮಾಜದಲ್ಲಿ ಆಗು ಹೋಗುಗಳ ಘಟನೆಗಳಿಗೆ ನಾವು ವೃತ್ತಿಪರರಾಗಿ ಅದಕ್ಕೆ ತೊಡಗಿಸ್ಕೊಳ್ಬೇಕಾಗ್ತದೆ. ನಾಳೆ ಏನು ಇರಲ್ಲ ಅಂತ ಅನ್ಕೊಂಡಿರ್ತೀವಿ, ನಾಳೆ ಒಂದು ಬಹುದೊಡ್ಡ ಘಟನೆ ನಡೆದೋಗ್ತದೆ, ಒಂದು ರಾಜಕೀಯ ವಿದ್ಯಮಾನಗಳು ನಡೆದೋಗುತ್ತೆ, ಒಂದು ದೊಡ್ಡ ಅಪರಾಧ ನಡೆದೋಗುತ್ತೆ. ಇವೆಲ್ಲದಕ್ಕೂ ನಾವು ನಮ್ಮ ಬದುಕಿನ ರೀತಿಯನ್ನ ಒಗ್ಗಿಸ್ಕೊಂಡು ಹೋಗುವಂಥದ್ದು ದೊಡ್ಡ ಸವಾಲು. ಅಂತ ಒತ್ತಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಗಣ್ಯರನ್ನ ಕರೆಯೋದು, ಪತ್ರಕರ್ತರ ಕಡೆ ಸೇರೋದಿದೆಯಲ್ಲ, ಅದೊಂದು ದೊಡ್ಡ ಸಾಹಸದ ಮತ್ತೆ ಸವಾಲಿನ ಕೆಲಸ. ಅಂತ ಸವಾಲು ಮತ್ತೆ ಸಾಹಸದ ಕೆಲಸಕ್ಕೆ ನನ್ನ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿ ಮತ್ತೆ ಸದಸ್ಯರು ಎಲ್ಲರೂ ಸೇರಿ ಒಗ್ಗೂಡಿ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಮೇಡಮ್ ಮಾತಾಡ್ತಾ ಹೇಳಿದ್ರು ಪತ್ರಿಕಾ ದಿನಾಚರಣೆ ಹಿನ್ನೆಲೆಯನ್ನ. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನೆ, ಪತ್ರಕರ್ತರು ಯಾಕೆ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ವೃತ್ತಿಯ ಆತ್ಮವಿಮರ್ಶೆಯನ್ನ ಮಾಡ್ಕೋಬೇಕು. ಬದಲಾದ ಕಾಲಮಾನಕ್ಕೆ ಮಾಧ್ಯಮ ಹೇಗೆ ಬದಲಾಗಿದೆ ಅದರ ಅರಿವು ಮತ್ತೆ ಪ್ರಜ್ಞೆಯನ್ನ ನಾವು ಮೂಡಿಸ್ಕೊಳ್ಬೇಕು. ಮತ್ತೆ ನಮ್ಮ ವೃತ್ತಿಪರತೆಯಲ್ಲಿ ನಮ್ಮಲ್ಲಿ ಯಾವುದೇ ನ್ಯೂನ್ಯತೆಗಳಿದ್ರೆ ಅದನ್ನು ಸರಿಪಡಿಸ್ಕೋಬೇಕು. ದೇಶದಲ್ಲಿ ಬದಲಾಗ್ತಿರುವಂತಹ ಮಾಧ್ಯಮದ ಪರಿಸ್ಥಿತಿಗೆ ಒಬ್ಬ ಗ್ರಾಮೀಣ ಭಾಗದ ಪತ್ರಕರ್ತ ತನ್ನ ವೃತ್ತಿಯ ಜೊತೆಗೆ ಹೇಗೆ ತಾನು ತೊಡಗಿಸ್ಕೊತಾನೆ ಅನ್ನೋದ್ರ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಪತ್ರಿಕಾ ದಿನಾಚರಣೆನ ಮಾಡ್ತೇವೆ. ಆದ್ರೆ ಆರಂಭದಲ್ಲಿ ನಾನು ಒಂದು ಮಾತನ್ನ ಸದಾಕಾಲ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಪತ್ರಕರ್ತರಾದವ್ರಿಗೆ ಒಂದು ಇತಿಹಾಸ ಗೊತ್ತಿರಬೇಕು. ಯಾವ ಇತಿಹಾಸ? ಭಾರತದಂತ ದೇಶದಲ್ಲಿ
ಪತ್ರಕರ್ತನಿಗಿರುವಂತ ಸ್ಥಾನಮಾನ, ಪತ್ರಕರ್ತನಿಗಿರುವಂತ ಜವಾಬ್ದಾರಿ ಮತ್ತೆ ಪತ್ರಿಕೋದ್ಯಮದ ಪರಂಪರೆಯನ್ನ ನಾವು ಪತ್ರಕರ್ತರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಕೂಡ ಇವತ್ತಿನ ಕಾಲಮಾನಕ್ಕೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಪತ್ರಕರ್ತನಿಗೆ ನಾನು ಪತ್ರಕರ್ತನಾಗಿದ್ದೇನೆಪ್ಪ ಇವತ್ತು, ಆದ್ರೆ ಭಾರತದ ದೇಶದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಗಾಂಧಿಯು ಕೂಡ ಆಗಿದ್ರು ಅನ್ನೋ ಪ್ರಜ್ಞೆ ಬರೋದಿಲ್ಲ. ಯಾವ ಪತ್ರಕರ್ತನಿಗೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತಹ ಸಂವಿಧಾನ ಶಿಲ್ಪಿಯು ಕೂಡ ಪತ್ರಕರ್ತರಾಗಿದ್ರು ಅನ್ನೋ ಪ್ರಜ್ಞೆ ಇರೋದಿಲ್ಲ. ಯಾವ ಪತ್ರಕರ್ತನಿಗೆ ನಾವು ಕೇಸರಿ ಪತ್ರಿಕೆ ಮೂಲಕ ದೇಶ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂತ ಬಾಲ್ ಗಂಗಾಧರ ತಿಲಕರು ಪತ್ರಕರ್ತರಾಗಿದ್ರು ಅನ್ನೋ ಪ್ರಜ್ಞೆ ಇರೋದಿಲ್ಲ. ಅಂತಹ ಗಾಂಧಿ, ಅಂಬೇಡ್ಕರ್, ಬಾಲ್ ಗಂಗಾಧರ ತಿಲಕರ ಪರಂಪರೆ ಒಳಗಡೆ ನಾವು ಸಾಗಿ ಬರ್ತಾ ಇದ್ದೇವೆ. ಅವರ ಹಾದಿಯಲ್ಲಿ ನಾವಿದ್ದೇವೆ. ಅವರು ನಮಗೆ ರೋಲ್ ಮಾಡೆಲ್ ಅಂತೇಳಿ ನಮ್ಗೆ ಯಾವತ್ತು ಅನ್ಸೋದಿಲ್ವೋ ಅಲ್ಲಿವರೆಗೂ ನಾವು ಒಬ್ಬ ಜನಪರವಾದಂತ ಪತ್ರಕರ್ತರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪತ್ರಕರ್ತ ಉದ್ಯಮದ ದಿಕ್ಕುಗಳು, ಮಜಲುಗಳು ಎಷ್ಟೇ ಬದಲಾಗಿರಲಿ, ಮುದ್ರಣ ಮಾಧ್ಯಮದಿಂದ ಇವತ್ತು ನಾವು ಎಷ್ಟು ಸಮಯ ಆಗಿದೆ, ನಮಗೆ ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿಯಾಗಿ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮೊದಲಿಗೆ ಈ ಒಂದು ವೇದಿಕೆ ಮೇಲೆ ಸಾಕಷ್ಟು ರೀತಿಯಲ್ಲಿ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಮಂಡಿಸಿದಂಥ ದೀಪಕ್ ಅವರು ಇವತ್ತಿನ ಪತ್ರಿಕೋದ್ಯಮ ಯಾವ ರೀತಿ ಇದೆ, ಈ ಹಿಂದೆ ಪತ್ರಿಕೋದ್ಯಮ ಯಾವ ರೀತಿ ಇತ್ತು, ಮುಂದೆ ನಾವು ಏನೆಲ್ಲ ಬದಲಾವಣೆಗಳಾಗಬೇಕು ಅಂತಕ್ಕಂಥದ್ದು. ಇವತ್ತಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ, ಸಾಕಷ್ಟು ರೀತಿಯಲ್ಲಿ ಒಂದು ಕಷ್ಟದ ಜೀವನವನ್ನು ನಡೆಸಾಡ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ಭಾಳಷ್ಟು ಜನ ಹಿರಿಯ ನಾಗರಿಕರು, ಒಂದು 50 ರಿಂದ 60 ವರ್ಷ ಮೇಲ್ಪಟ್ಟದವರು ಸರ್ವೇ ಸಾಮಾನ್ಯ ಪೇಪರನ್ನು ಓದ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದರೆ 50ರ ಅಡಿಯಲ್ಲಿರ್ತಕ್ಕಂಥ ಯಾರು ಯುವತಿಯರಿದ್ದಾರೆ ಅವರು ಹೆಚ್ಚು ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕವಾಗಿ ವಿಚಾರವನ್ನು ತಿಳ್ಕೊಳ್ಳುವಂಥದ್ದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದು ವಿಚಾರಗಳನ್ನು ವಿನಿಮಯ ಮಾಡುವಂಥದ್ದಿರ್ಬೋದು, ಅವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಸ್ಥಿತಿಗತಿಗಳಲ್ಲಿ ಪತ್ರಕರ್ತರ ಜೀವನ ಭಾಳಷ್ಟು ರೀತಿಯಲ್ಲಿ ಒಂದು ತೊಂದರೆಗೆ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅದಕ್ಕೆ ನಮ್ಮ ದೀಪಕ್ ಅವರು ಕೂಡ ಹೇಳಿದ್ರು ನಾವು ಯಾವ ರೀತಿಯಾಗಿ ಬದಲಾವಣೆಗಳು ಆಗಬೇಕಂತಕ್ಕಂಥ. ಇವತ್ತು ಏನು ಪತ್ರಿಕೋದ್ಯಮ ಉದ್ಯಮ ಇದರಲ್ಲ, ಪತ್ರಿಕೋದ್ಯಮದಲ್ಲ ಒಂದೇ ಅಲ್ಲ, ನಮ್ಮ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ತಂತ್ರಜ್ಞಾನದ ಮೂಲಕವಾಗಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳನ್ನು ತರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ನಮ್ಮ ಮುಂದೆ ದೊಡ್ಡ ಮಟ್ಟದ ಸವಾಲಿದೆ. ಆ ಸವಾಲನ್ನು ಎದುರಿಸಬೇಕಾದ್ರೆ ನಾವು ಮೊದಲು ನಮ್ಮ ಒಂದು ಏನು ತಂತ್ರಜ್ಞಾನವನ್ನು ಯಾವ ರೀತಿಯಾಗಿ ಬಳಕೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾವು ಎಲ್ಲರೂ ಕೂಡ ಏನು ಹಿಂದೆ ಅಪ್ಪ ಹಾಕಿದ ಆಲದ ಬರೋ ಥರ ಇದನ್ನೇ ಈ ರೀತಿಯಲ್ಲಿ ಇರಬಾರ್ದು. ಕಾಲಕ್ಕೆ ಬದಲಾವಣೆ ಆಗಬೇಕು. ಬದಲಾವಣೆ ಜಗದ ನಿಯಮ. ಹೇಗೆ ಜಗತ್ತು ಬದಲಾವಣೆ ಆಗ್ತದೆ ಅದಕ್ಕೆ ತಕ್ಕಾದಂಥ ರೀತಿಯಲ್ಲಿ ನಾವು ಕೂಡ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಬದಲಾವಣೆ ಆದರೆ ನಮ್ಮ ಅಳಿವು ಉಳಿವು ಅದರ ಮೇಲೆ ಅವಲಂಬಿಸಿರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಒಬ್ಬ ರಾಜಕಾರಣಿಯಾಗಿ ನಮ್ಮ ಪತ್ರಕರ್ತರನ್ನು ವಿನಂತಿಯನ್ನು ಮಾಡಿಕೊಳ್ಳೋದು, ನೀವು ಮಾಡುವಂಥ ಸುದ್ದಿಗಳು ನೈಜ ಸುದ್ದಿಗಳಾಗಿರಬೇಕು. ಜೊತೆಗೆ ಯಾರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೂಡ ತಾವು ಬಿತ್ತರಿಸಬೇಕು. ಜೊತೆಗೆ ಯಾವ ಒಬ್ಬ ಮನುಷ್ಯ ಇಡೋದು ಸಹಜ, ನಡೆಯುವಂಥ ಸಂದರ್ಭದಲ್ಲಿ ಎಳೆಯುವಂಥದ್ದು ಸಹಜ. ಎಲ್ಲೆಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಎಡುತ್ತವೆ, ಆ ಎಳೆಯುವಂಥ ಸಂದರ್ಭದಲ್ಲಿ ತಾವು ನಮ್ಮ ಗಮನಕ್ಕೂ ಕೂಡ ತರುವಂಥ ನಿಟ್ಟಲ್ಲಿ ಎಚ್ಚರಿಕೆಯನ್ನು ಕೊಡುವಂಥದ್ದಿರ್ಬೋದು, ಜೊತೆಗೆ ನಮಗೆ ವಿಚಾರವನ್ನು ತಿಳಿಸುವಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಆಗಿಂದಾಗಲೇ ಮಾಡದ ಸಂದರ್ಭದಲ್ಲಿ ನಾವು ಅದನ್ನು ತಾವು ಎಚ್ಚರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಯಾವ ರೀತಿಯಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು, ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು, ಜೊತೆಗೆ ಸರ್ಕಾರದ ಒಂದು ಸವಲತ್ತುಗಳನ್ನು ತಲುಪಿಸುವಂಥದ್ದಿರ್ಬೋದು. ಈ ರೀತಿಯಾಗಿ ಎಲ್ಲೆಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ತಾವು ನಮಗೆ ಗಮನಕ್ಕೆ ತರ್ತೀರಾ. ಖಂಡಿತ ಅದನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಒಂದು ಒಳ್ಳೆಯ
ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಸದಾ ನಿಮ್ಮಲ್ಲಿ ಇರ್ತೇನೆ ಅಂತಕ್ಕಂಥದ್ದು. ಇವತ್ತು ಯಾವುದು ಒಳ್ಳೆ ಪ್ರಶಂಸೆಯನ್ನು ಮಾಡಿದ್ರೆ ಮಾತ್ರ ಇದಲ್ಲ, ಎಲ್ಲಿ ರಾಜಕಾರಣಿಗಳಿರ್ಬೋದು, ಒಬ್ಬ ಸಮಾಜಮುಖಿ ವ್ಯಕ್ತಿಗಳಿರ್ಬೋದು, ಇಡುವಂಥದ್ದನ್ನ ಗುರುತಿಸಿ ಅವ್ರಿಗೆ ತಿಳುವಳಿಕೆಯನ್ನು ಕೊಡೋದು ನಿಜವಾಗ್ಲೂ ಕೂಡ ಒಬ್ಬ ಮಾದರಿಯಾದಂಥ ಒಬ್ಬ ಪತ್ರಕರ್ತನಾಗ್ತಾನೆ. ಆ ಥರದಲ್ಲಿ ತಾವು ಮಾಡುವಂಥ ನಿಟ್ಟಲ್ಲಿ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ಆ ಕಾರಣದಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗ್ತೇನೆ. ಇವತ್ತಿನ ನಮ್ಮ ಈ ಒಂದು ಪತ್ರಕರ್ತರ ಸಂಘದ ಅಡಿಯಲ್ಲಿ ಏನು ನಮ್ಮ ಹಿರಿಯ ಪತ್ರಕರ್ತರಿಗೆ ಒಂದು ಸನ್ಮಾನವನ್ನು ಮಾಡಿದಿರ, ಇದು ನಿಜಕ್ಕೂ ಕೂಡ ಆಗಬೇಕು. ಯಾಕಂತ ಹೇಳಿದ್ರೆ ಅವರು 25-30 ವರ್ಷಗಳ ಕಾಲ ಈ ಒಂದು ಪತ್ರಿಕೋದ್ಯಮದಲ್ಲಿ ಸೇವೆಯನ್ನು ಮಾಡಿ ಅವರನ್ನು ಒಂದು ಉತ್ತಮ ರೀತಿಯಲ್ಲಿ ಸನ್ಮಾನವನ್ನು ಮಾಡುವುದಿಲ್ಲ, ಇದು ನಿಜಕ್ಕೂ ಕೂಡ ಸಮಾಜಕ್ಕೆ ಆಗಬೇಕಾಗಿದೆ. ಅಂಥ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಲ್ಲಿ ಏನು ಅವರ ಪ್ರತಿಭೆ ಮೂಲಕವಾಗಿ ಒಂದು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆದಿದ್ದಾರೆ, ಅವರನ್ನು ಗುರುತಿಸಿ ಅವರನ್ನು ಪ್ರೇರೇಪಣೆಯನ್ನಾಗಿ ಮಾಡುವಂಥ ನಿಟ್ಟಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿದಿರ. ಏನು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುವಂಥದ್ದು ಕೂಡ ಉತ್ತಮ ಕೆಲಸ ಅಂತಕ್ಕಂಥದ್ದು ನಾನಾದರೂ ಕೂಡ ಭಾವಿಸ್ತೇನೆ. ಆ ನಿಟ್ಟಲ್ಲಿ ಇವತ್ತು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಟಿಕ್ ಅವರವರು ಒಂದು ಮನವಿನ ಸಲ್ಲಿಸಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ನಾರಾಯಣ ಅವರು, ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 2 ತಾಲೂಕಲ್ಲಿ ಮಾತ್ರ ಒಂದು ನಮ್ಮ ಪತ್ರಕರ್ತರ ಭವನ ಕಟ್ಟಡ ಇದೆ, ಒಂದು ನಂಜನಗೂಡಲ್ಲಿ, ಮತ್ತೊಂದು KR ನಗರದಲ್ಲಿ ಅಂತಕ್ಕಂಥದ್ದು. ಆ ನಿಟ್ಟಲ್ಲಿ ನಮ್ಮ KR ನಗರದ ಪತ್ರಕರ್ತರು ಉತ್ತಮ ರೀತಿಯಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಒಂದು ಪತ್ರಕರ್ತರ ಸಂಘವನ್ನು ಅಸ್ತಿತ್ವಕ್ಕೆ ತಂದು ಅದನ್ನು ಉತ್ತಮ ರೀತಿಯಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಏನು ಇವ್ರು ಬಂದರೆ ಯಾವಾಗಲೂ ಇದನ್ನೇ ಹೇಳ್ತೀರ ಅಂತಕ್ಕಂಥದ್ದನ್ನ ತಾವು ಯಾರು ಕೂಡ ಅನ್ಯಥವನ್ನು ಭಾವಿಸ್ಕೊಡ್ಬೇಡಿ. ಯಾವುದೇ ಒಂದು ಸಂಘ ಒಗ್ಗಟ್ಟಾಗಿದ್ದರೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಇರುತ್ತೆ, ಅವರ ಒಂದು ಧ್ವನಿಗೆ ಹೆಚ್ಚಿನ ಮಹತ್ವ ಸಿಗುವಂಥದ್ದು ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ KR ನಗರ ಪತ್ರಕರ್ತರ ಸಂಘದವರು ಏನು ಈ ಹಿಂದೆ ನಾನು ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಒಂದೇ ಒಂದು ಪತ್ರಕರ್ತರ ಸಂಘದ ಅಡಿಯಲ್ಲಿ ಎಲ್ಲರೂ ಕೂಡ ಇದ್ದರು. ಆ ನಿಟ್ಟಲ್ಲಿ ಅಂಥ ದಿನಗಳು ಮುಂದಿನ ದಿನಗಳಲ್ಲಿ ಮತ್ತೆ ಬರಬೇಕು. ತನ್ಮೂಲಕ ನಮ್ಮ KR ನಗರ ಪತ್ರಕರ್ತರ ಸಂಘ ಒಂದು ಮಾದರಿಯಾದಂಥ ಸಂಘ ಆಗಬೇಕು ಅಂತಕ್ಕಂಥದ್ದ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಅದಕ್ಕೆ ನಮ್ಮ ದೀಪಕ್ ಅವ್ರಿಗೂ ಕೂಡ ಮತ್ತು ನಾರಾಯಣ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತೇನೆ. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಒಗ್ಗೂಡಿಸುವಂಥದ್ದು ನಿಮ್ಮ ಜವಾಬ್ದಾರಿ. ತನ್ಮೂಲಕ ನಮ್ಮ ಪತ್ರಕರ್ತರ ಸಂಘದ ಕಟ್ಟಡಕ್ಕೆ ಏನು ಇವತ್ತು 20 ಲಕ್ಷ ಅನುದಾನವನ್ನು ಬೇಡಿಕೆಯನ್ನು ಇಟ್ಟಿದ್ದೀರಿ, ಖಂಡಿತ ನಾನು ಬೇಡಿಕೆಯ ಅನುಸಾರವಾಗಿ ಮೊದಲ ಹಂತದಲ್ಲಿ 10 ಲಕ್ಷ ಅನುದಾನವನ್ನು ನಾನು ಪತ್ರಕರ್ತರ ಸಂಘಕ್ಕೆ ಕೊಡ್ತೇನೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ಕೂಡ ನಾವು ಈ ಸಂಘಕ್ಕೆ ಸಹಾಯವನ್ನು ಮಾಡಿದ್ವಿ, ಮುಂದೆ ಕೂಡ ಮಾಡ್ತೀವಿ. ಇಂದ ಸಂಘದಲ್ಲಿ ಉತ್ತಮ ರೀತಿಯಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಲಿ, ಇನ್ನೂ ಹೆಚ್ಚು ನಮ್ಮ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಮಾಡುವಂಥವ್ರಿಗೂ ಕೂಡ ತಾವು ಉತ್ತೇಜನವನ್ನು ಕೊಡುವಂಥ ನಿಟ್ಟಲ್ಲಿ ಆಗಬೇಕು. ಆ ಥರದಲ್ಲಿ ಈ ಸಂಘ ಆಗಲಿ. ಈ ಸಂಘ ಇಡೀ ಮೈಸೂರು ಜಿಲ್ಲೆಗೆ ಒಂದು ಮಾದರಿಯಾದಂಥ ಒಂದು ಸಂಘ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಆ ನಿಟ್ಟಲ್ಲಿ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸಹಕಾರ ಬೇಕಾದರೂ ಕೂಡ ನಾನು ಒಬ್ಬ ಪತ್ರಕರ್ತರ ಸಂಘದ ಸದಸ್ಯನಾಗಿ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ನಮ್ಮ ಪತ್ರಕರ್ತರ ಬದುಕಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಗಮನಕ್ಕೆ ತಾವು ಬನ್ನಿ. ಆ ಸಂದರ್ಭಕ್ಕೆ ಖಂಡಿತ ನಾನು ಅವರ ಜೊತೆಗೆ ನಾನು ಕೂಡ ಆಸರೆಯಾಗಿ ನಿಂತ್ಕೊಂಡು ಅವರೇನೆಲ್ಲ ಅನುಕೂಲತೆಗಳಾಗಬೇಕು ನಾನು ಖಂಡಿತ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಿ, ಮೊದಲಿಗೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ನಾಟಿಕರವರು ಮತ್ತು ಎಲ್ಲ ನಮ್ಮ ನಾಗೇಶ್ ಅವರು ಇರ್ಬೋದು, ಮಧುಚಂದ್ರ ಅವರು ಇರ್ಬೋದು, ಹಾಗೆ ಎಲ್ಲರೂ ಕೂಡ ಸೇರಿಕೊಂಡು ಉತ್ತಮ ಕಾರ್ಯಕ್ರಮವನ್ನು ಮಾಡಿದಿರ. ಒಂದು ಹೊಸ ಪ್ರಯತ್ನವನ್ನು ಇವತ್ತು ತಾವೇನು ಪತ್ರಕರ್ತರ ಸಂಘದ ಹೊರಗಡೆ ಬಂದು PLD ಬ್ಯಾಂಕಿನ ಚೌಟ್ರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ದೊಡ್ಡ ವಿಶೇಷ.
ಆ ನಿಟ್ಟಲ್ಲಿ ಇವತ್ತು ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದ್ದೀರಾ. ಈ ತರದಲ್ಲಿ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡುವಂತ ನಿಟ್ಟಲ್ಲಿ ತಾವು